ರೈತ ಬಾಂಧವರೇ ನಮಸ್ಕಾರ. ಈ ದಿನ ನಮ್ಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಶಾಪುರ ಅನ್ನೋ ಗ್ರಾಮ. ಇಲ್ಲಿ ನಮ್ಮ ಒಂದು ನಾಗೇಶ್ ಸರ್ ಅಂತೇಳಿ ರೈತರು ಇರ್ತಾರೆ. ಇವರು KSRTCನಲ್ಲಿ ಐರಾವತ ಬಸ್ ಡ್ರೈವರ್ ಆಗಿರ್ತಾರೆ. ಇವರಿಗೆ 1.5 ಎಕರೆ ಮೇಲ್ಪಟ್ಟಿದೆ. ಇದಕ್ಕೆ 500 ಗಿಡ ಹಲಸಿನ ಗಿಡ ಕೊಟ್ಟಿದ್ದೀವಿ. ನಮ್ಮ ತಾಯಿ ಹೈಬ್ರಿಡ್ ಹಲಸಿನ ಗಿಡ ನಮ್ಮ ಫ್ಲೋರಜಾ ಕಂಪ್ನಿ ಕಡೆಯಿಂದ ಕೊಟ್ಟಿದ್ದೀವಿ. ಇವ್ರಿಗೆ ಆಲ್ರೆಡಿ ಬೈಬ್ಯಾಕ್ದು ನಮ್ಮದು ಅಗ್ರಿಮೆಂಟು ಕೊಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಗಿಡದಿಂದ ಗಿಡಕ್ಕೆ 10 ಅಡಿ ಇದೆ. ಇದು ಗಿಡದಿಂದ ಗಿಡಕ್ಕೆ 10 ಅಡಿ ಇದೆ. ಮತ್ತು ಸಾಲಿಂದ ಸಾಲಿಗೆ 15 ಅಡಿ ಅಂತರನ ನಾಟಿ ಮಾಡಿದ್ದಾರೆ. ಒಂದು ಕಳೆ ಆಗಿರ್ಬೋದು, ಮತ್ತು ಇಲ್ಲಿ ಗಿಡದನ್ನ ಪಾತಿ ಮಾಡಿ ನೀರು ಇಂಗೋ ಥರ ಅದೊಂದು, ಮತ್ತು ಆರ್ಗಾನಿಕ್ ಫರ್ಟಿಲೈಸರ್ ಕೊಟ್ಟಿದ್ವಿ. ಅದನ್ನು 10 ದಿನ 15 ದಿನಕ್ಕೆ ಒಂದ್ಸಲ ಕೊಡ್ತಾ ಇದ್ದಾರೆ. ಒಂದು ಗಿಡನೂ ಫೈಲೂರ್ ಆಗದಿರ ನಾಟಿ ಮಾಡಿದ್ದಾರೆ. ಅಂದರೆ ಆ ಥರ ಮೇಂಟೆನೆನ್ಸ್ ಮಾಡಿದ್ದಾರೆ ಇವರು. ಯಾಕೆಂದರೆ ಪಾರ್ಟ್ ಟೈಮ್ ಆ್ಯಕ್ಚುಲಿ ಡ್ಯೂಟಿಗೆ ಹೋಗ್ತಾರೆ, ಮತ್ತು ಅವರ ಏನು ಅಕ್ಕ ಇದ್ದಾರಲ್ಲ ಅವರೇ ಎಲ್ಲ ತೋಟ ನೋಡ್ಕೋತಾರೆ. ಅವರಿಲ್ಲ, ಡ್ಯೂಟಿಗೆ ಹೋಗಿರ್ತಾರೆ. ಆದರೂ ಬಂದು ಟೌನಲ್ಲಿ ಇರ್ತಾರೆ. ಇಲ್ಲಿ ಶಾಪುರ ಅನ್ನೋ ಗ್ರಾಮದಲ್ಲಿಲ್ಲ, ಕೋಲಾರಲ್ಲಿ ಟೌನಲ್ಲಿ ಇರ್ತಾರೆ. ಆದರೆ ಇಲ್ಲಿ ಬೆಳಗ್ಗೆಯಿಂದ ಸಂಜೆ ಬಂದು ತೋಟನ ನೋಡ್ಕೋತಾರೆ ಅವರು. ಅಂದರೆ ಅವರು ಡೆಡಿಕೇಶನ್ ಎಷ್ಟಿದೆ ಅಂತೇಳಿ, ನಮ್ಮ ಪ್ರಾಜೆಕ್ಟ್ನ ಎಷ್ಟು ನಂಬಿದ್ದಾರೆ ಅಂತೇಳಿ. ಯಾಕಂದ್ರೆ ನಮ್ಮ ಒಂದು ಫ್ಲೋರಜಾ ಕಂಪ್ನಿನ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ನಾಟಿ ಮಾಡಿರೋಂಥದ್ದು. ನೋಡಿ ಯಾವ ಥರ ನಾಟಿ ಮಾಡಿದ್ದಾರೆ, ನೀಟಾಗಿದೆ. ಮತ್ತು ಬಿಸಿಲು ಬರಬಾರ್ದು ಅಂತೇಳಿ ಈ ಗಿಡಗಳಿದಾವಲ್ಲ, ಇದು ನಮಗೂ ಯೂಸ್ ಆಗ್ತದೆ. ಇದರಲ್ಲಿ ಬೀಜ ಬರುತ್ತಲ್ಲ, ಇದು ಬೀಜನೂ ಬರುತ್ತೆ, ಮತ್ತು ನೆರಳು ಕೊಡುತ್ತೆ, ತಂಪು ಕೊಡುತ್ತೆ. ಈ ಥರ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತರು ನಮ್ಮ ಒಂದು ಪ್ರಾಜೆಕ್ಟ್ನ ಎಲ್ಲರೂ ಬಳಸ್ಕೋಬೇಕಂತೇಳಿ ನಮ್ಮದು ಬೈಬ್ಯಾಕ್ ಇರೋದ್ರಿಂದ ಪ್ರತಿಯೊಬ್ಬರು ನಮ್ಮ ಪ್ರಾಜೆಕ್ಟ್ನ ಅಟ್ಲೀಸ್ಟ್ ಸಣ್ಣ ರೈತ ಆದರೂ 1 ಎಕರೆ, ದೊಡ್ಡ ರೈತರು 2 ಎಕರೆ 3 ಎಕರೆ ಈ ಥರ ಮಾಡಿಕೊಂಡಾಗ ಆರ್ಥಿಕವಾಗಿ ಸಬಲರಾಗ್ಬೋದು. ಪ್ರತಿಯೊಬ್ಬ ರೈತರು ನಮ್ಮ ಕರ್ನಾಟಕದ ರೈತರಾಗಿರ್ಬೋದು, ಆಂಧ್ರ ರೈತರಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ಪ್ರಾಜೆಕ್ಟ್ನ ಬಳಸ್ಕೊಂಡಾಗ ಆರ್ಥಿಕವಾಗಿ ಮತ್ತು ಖರ್ಚು ಕಡಿಮೆ ಮೈನು. ಅರ್ಥ ಆಯ್ತಾ? ಪ್ರತಿಯೊಬ್ಬ ರೈತರು ಇದನ್ನ ಬಳಸ್ಕೋಬೇಕಂತೇಳಿ ಕೇಳ್ಕೊತೀನಿ.